ನಿಮ್ಗೆ ಟೈಟಲ್ ನೋಡಿ ಗೊತ್ತಾಗಿರುತ್ತೆ ಇವತ್ತು ನಾನು ಯಾವ್ದ್ರ ಬಗ್ಗೆ ವಿಡಿಯೋ ಮಾಡ್ತಾ ಇದ್ದೀನಿ ಅಂತ. ಇವತ್ತು ನಾನು ಮಾಡ್ತಿರುವಂತ ವಿಡಿಯೋ ಒನ್ ಆಫ್ ದ ಮೋಸ್ಟ್ ರಿಕ್ವೆಸ್ಟೆಡ್ ವಿಡಿಯೋ ಅಂತ ಹೇಳಿದ್ರು ಕೂಡ ತಪ್ಪಾಗಲ್ಲ. ಬಿಕಾಸ್ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದಾಗ ನಾನು ಈ ಕ್ವಶನ್ಸ್ ಬರ್ತಾನೆ ಇರುತ್ತೆ. ಮೇಡಮ್ ಕಾಂಡೋಮ್ ಇಲ್ಲದೆ ಸೆಕ್ಸ್ ಮಾಡಬೇಕು ಬಟ್ ಪ್ರೆಗ್ನೆಂಟ್ ಆಗಬಾರ್ದು ಹೇಗೆ ಅಂತ ಸಾಕಷ್ಟು ಜನ ಕಮೆಂಟ್ ಮಾಡ್ತಾ ಇದ್ರಿ. ಸೊ ಇವತ್ತು ಆ ಕ್ವಶನ್ಗೆಲ್ಲ ಆನ್ಸರ್ ಕೊಡ್ತಾ ಹೋಗ್ತಾನೆ. ಸೊ ಮತ್ತೆ ಆಗ್ತಾಳ ಪಟಪಟ ಅಂತ ವಿಡಿಯೋನ ಸ್ಟಾರ್ಟ್ ಮಾಡೋಣ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಫಸ್ಟ್ ನಮ್ಮ ಚಾನಲ್ ನೋಡ್ತಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಪ್ರೆಸ್ ಮಾಡೋದ್ರಿಂದ ನಾನು ಹಾಕುವಂತಹ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಪಟಪಟ ಅಂತ ಬರ್ತಾ ಹೋಗುತ್ತೆ. ಬನ್ನಿ ಲೆಟ್ಸ್ ಬಿಗಿನ್ ವಿಡಿಯೋ. ನಾನು ಈಗಾಗಲೇ ಹೇಳಿರೋ ಹಾಗೆ ಇವತ್ತಿನ ವಿಡಿಯೋದಲ್ಲಿ ಒನ್ ಆಫ್ ದ ಮೋಸ್ಟ್ ರಿಕ್ವೆಸ್ಟೆಡ್ ವಿಡಿಯೋ ಮಾಡ್ತಾ ಇದ್ದೀನಿ ಅಂತಾನೆ ಹೇಳ್ಬೋದು. ಸಾಕಷ್ಟು ಜನ ಮದುವೆ ಆಗಿರುವಂತ ದಂಪತಿಗಳು ಕೂಡ ಹೌದು, ಮದುವೆ ಆಗದೆ ಇರುವಂತ ಕಪಲ್ಸ್ ಗಳು ಕೂಡ ಹೌದು, ಈ ತರ ಕ್ವಶನ್ಸ್ ಕೇಳ್ತಾನೆ ಇರ್ತೀರಾ. ಸೆಕ್ಸ್ ಮಾಡಬೇಕು ವಿದೌಟ್ ಕಾಂಡಮ್ ಸೆಕ್ಸ್ ಮಾಡಬೇಕು ಆದ್ರೆ ಗರ್ಭ ಧರಿಸಬಾರ್ದು ಅಂದ್ರೆ ಪ್ರೆಗ್ನೆಂಟ್ ಆಗಬಾರ್ದು. ಸೆಕ್ಸ್ ಮಾಡ್ಬಿಟ್ರೆ ಎಲ್ಲಾದ್ರೂ ಮಗು ಆಗ್ಬಿಡ್ತೇನೋ ಅಂದಿದ್ದು. ಇನ್ನು ಕೆಲವರಲ್ಲಿ ಕಾಂಡಮ್ ಹಾಕಿ ಸೆಕ್ಸ್ ಮಾಡಿದ್ರೆ ಸ್ಯಾಟಿಸ್ಫೈ ಆಗೋದೇ ಹೇಳೋದಿಲ್ಲ. ಸೊ ಮೈಂಡ್ ಸೆಟ್ ಹೇಳುವಂತದ್ದು ಕೆಲವೊಬ್ಬರಲ್ಲಿ ಫುಲ್ ಸೆಟ್ ಆಗ್ಬಿಡುತ್ತೆ. ಸೊ ವಿದೌಟ್ ಕಾಂಡಮ್ ಇಲ್ಲದೆ ಸೆಕ್ಸ್ ಮಾಡಿದ್ರೆ ಸೊ ಪರ್ಫೆಕ್ಟ್ ಸೆಕ್ಸ್ ಅಂತ ಆಗುತ್ತೆ, ಒಳ್ಳೆ ಫೀಲ್ ಕೊಡುತ್ತೆ ಅಂತ ಸಾಕಷ್ಟು ಜನ ತಲೆಯಲ್ಲಿ ಸೆಟ್ ಆಗಿ ಕುತ್ಕೊಂಡ್ಬಿಟ್ಟಿದೆ. ಸೊ ಅದಕ್ಕೋಸ್ಕರ ತುಂಬಾ ಜನ ಏನ್ ಹೇಳ್ತಾರೆ, ಕಾಂಡಮ್ ಹಾಕಿ ಸೆಕ್ಸ್ ಮಾಡಿದ್ರೆ ಯಾವ್ದೇ ರೀತಿ ಏನ್ ಹೇಳ್ತಾರೆ ಸ್ಯಾಟಿಸ್ಫ್ಯಾಕ್ಷನ್ ಸಿಕ್ಕಲ್ಲ, ಯಾವ್ದೇ ರೀತಿ ಆರ್ಗ್ಯಾಸಮ್ ಆಗಲ್ಲ ಅಂತ ಹೇಳ್ತಾರೆ. ಅದಕ್ಕೋಸ್ಕರ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೇನೆ ನೋಡಿ. ಇವತ್ತು ನಾನು ಹೇಳ್ತಾ ಇರುವಂತ ಈ ವಿಷಯ ನಾನು ಯಾರಿಗೆ ಹೇಳ್ತಾ ಇದ್ದೀನಿ ಅಂದ್ರೆ ಹೆಣ್ಣು ಮಕ್ಕಳಿಗೆ ಸಂಬಂಧಪಡುತ್ತೆ. ಹೆಣ್ಣು ಮಕ್ಕಳಲ್ಲಿ ಯಾರಿಗೆ ರೆಗ್ಯುಲರ್ ಪೀರಿಯಡ್ ಅಂದ್ರೆ ಅವರು ಮುಟ್ಟಿನ ಸಮಯ ಯಾರ್ಯಾರಿಗೆ ಕರೆಕ್ಟ್ ಆಗಿರುತ್ತೆ, ತಿಂಗಳಿಗೆ ಆಗ್ತಾರೆ. ಸೊ ಮೇನ್ ಆಗಿ ಸೈಕಲ್ ಹೇಗಿರುತ್ತೆ ಅಂದ್ರೆ, ಸೊ ಪೀರಿಯಡ್ ಸೈಕಲ್ ಹೇಳುವಂತರು 28 ಡೇಸ್ ಅಥವಾ 30 ಡೇಸ್ ಅಥವಾ ಎಕ್ಸ್ಟೆಂಡೆಡ್ ಟು 32 ಡೇಸ್ ಇರುವವರಿಗೆ ನಾನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೇನೆ. ಸೊ ಯಾವಾಗ ಸೆಕ್ಸ್ ಮಾಡ್ಬೇಕೆಲ್ಲ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ ನೋಡಿ. ಯಾರಿಗಂದ್ರೆ ಯಾರಿಗೆ ರೆಗ್ಯುಲರ್ ಪೀರಿಯಡ್ ಇದೆ. ಸೊ ನಿಮ್ಮ ಪಾರ್ಟ್ನರ್ಗೆ ನೀವು ಫಸ್ಟ್ ಕೇಳಬೇಕಾಗುತ್ತೆ ಅವರ ಪೀರಿಯಡ್ ಯಾವಾಗ ಆಗಿದೆ ಅಂತ. ಸೊ ಪೀರಿಯಡ್ ಆಗಿ 20 ದಿನವರೆಗೆ ನೀವು ಕಾಂಡಮ್ ಹಾಕಿ ಸೆಕ್ಸ್ ಮಾಡಬೇಕಾಗತ್ತೆ. ಪೀರಿಯಡ್ ಆದ ದಿನದಿಂದ 20 ದಿನದವರೆಗೆ ಕಾಂಡಮ್ ಹಾಕಿ ಸೆಕ್ಸ್ ಮಾಡಬೇಕು. 20 ದಿನದ ನಂತರ ನೀವು ಕಾಂಡಮ್ ಹಾಕಿ ಸೆಕ್ಸ್ ಮಾಡದೇ ಇದ್ದು ನಡೆಯುತ್ತೆ. 9th ಆಫ್ ಡಿಸೆಂಬರ್ ನಿಮ್ಗೆ ಪೀರಿಯಡ್ ಆಗಿದೆ ಅಂತ ತಿಳ್ಕೊಳ್ಳಿ. 9th ಆಫ್ ಡಿಸೆಂಬರ್ ಪೀರಿಯಡ್ ಆಗಿದೆ ಅಂದ್ರೆ ನೆಕ್ಸ್ಟ್ 20 ಡೇಸ್, ಈ 9th ಇಂದ ಕನ್ಸಿಡರ್ ಮಾಡಿ ನೆಕ್ಸ್ಟ್ 20 ಡೇಸ್ ಏನ್ ಮಾಡ್ಬೇಕು, ನೀವು ಕಾಂಡಮ್ ಹಾಕಿಯೇ ಸೆಕ್ಸ್ ಮಾಡಬೇಕು. ಆಫ್ಟರ್ 20 ಡೇ ಏನ್ ಮಾಡ್ಬೇಕು ಅಂದ್ರೆ 20 ದಿವಸದ ನಂತರ ನೆಕ್ಸ್ಟ್ ಪೀರಿಯಡ್ ಬರುವವರೆಗೂ, ಹಾಗೆ ನೆಕ್ಸ್ಟ್ ಮುಟ್ಟು ಬರುವವರೆಗೂ ನೀವ್ ಏನ್ ಮಾಡ್ಬೋದು ಅಂದ್ರೆ ಕಾಂಡಮ್ ಇಲ್ಲದೆ ಸೆಕ್ಸ್ ಮಾಡ್ಬೋದು. ಸೊ ಇದರಿಂದ ನಿಮ್ಗೆ ಯಾವುದೇ ರೀತಿ ಸಮಸ್ಯೆ ಆಗೋದಿಲ್ಲ. ಸೊ ಗರ್ಭಧಾರಣೆ ಚಾನ್ಸಸ್ ಕೂಡ ಇರೋದಿಲ್ಲ. ನಾನು ಸ್ಪೆಷಲ್ ಆಗಿ ಹೇಳ್ತಾ ಇದ್ದೇನೆ ಯಾರಿಗೆ ಇದು ಸೂಕ್ತ ಅಂದ್ರೆ ಯಾರ್ಯಾರಿಗೆ ರೆಗ್ಯುಲರ್ ಪೀರಿಯಡ್ ಇರುತ್ತೆ ಅಂತ. ಸೊ ಇರ್ರೆಗ್ಯುಲರ್ ಪೀರಿಯಡ್ ಇರೋರಿಗೆ ಇನ್ನೊಂದು ಬೇಕಿದ್ರೆ ಅದಕ್ಕೋಸ್ಕರ ಒಂದು ಸ್ಪೆಷಲ್ ವಿಡಿಯೋ ಮಾಡೋಣ. ಸಮಥಿಂಗ್ ಡಿಫ್ರೆಂಟ್ ಆಗಿರುತ್ತೆ, ಬಿಕಾಸ್ ನಾರ್ಮಲ್ ಆಗಿರಲ್ಲ, ಅವರಿಗೆ ಯಾವಾಗ ಪೀರಿಯಡ್ ಆಗುತ್ತೆ ಅಂತ ಕೂಡ ಗೊತ್ತಿರ್ಲಿಕ್ಕಿಲ್ಲ. ಸೊ ಅದಕ್ಕೋಸ್ಕರ ಬೇರೆ ತರ ಮೆಥಡ್ ಅಲ್ಲಿ ನಾನು ತಿಳಿಸ್ಕೊಡ್ತೇನೆ. ನಿಮ್ಗೆ ಇನ್ ಕೇಸ್ ಏನಾದ್ರು ಆ ವಿಡಿಯೋ ಬೇಕಿದ್ರಲ್ಲಿ ಹೇಳಿ, ನಾನು ಕಮೆಂಟ್ ಸೆಕ್ಷನ್ ಅಲ್ಲಿ ಹೇಳಿ, ನಾನು ನೆಕ್ಸ್ಟ್ ವಿಡಿಯೋ ಅದ್ರ ಬಗ್ಗೆ ಶೂಟ್ ಮಾಡ್ತೀನಿ. ಸೊ ಕಾಂಡಮ್ ಸೆಕ್ಸ್ ಹೇಳುವಂತದ್ದು ಸೇಫ್ ಸೆಕ್ಸ್ ಅಂತಾನೆ ಹೇಳ್ತೇನೆ. ಬಿಕಾಸ್ ಸೊ ನಿಮ್ಮ ಪ್ರೆಗ್ನೆನ್ಸಿ ಒಂದೇ ತಡೆಗಟ್ಟಲ್ಲ, ಅದ್ರ ಜೊತೆಗೆ STD ಅಂದ್ರೆ ಸೆಕ್ಸುವಲಿ ಟ್ರಾನ್ಸ್ಮಿಟೆಡ್ ಡಿಸೀಸ್ ಕೂಡ ಅದು ಏನ್ ಮಾಡುತ್ತೆ, ಕಂಟ್ರೋಲ್ ಮಾಡುತ್ತೆ. ಅದಕ್ಕೋಸ್ಕರ ಕಾಂಡಮ್ ಯೂಸ್ ಮಾಡಿ ಅಂತಾನೆ ಹೇಳೋದು. ಇನ್ ಕೇಸ್ ನಿಮ್ಗೆ ಏನಾದ್ರು ಕಾಂಡಮ್ ಹಾಕಿ ಸೆಕ್ಸ್ ಮಾಡಬೇಕು ಬಟ್ ಗರ್ಭ ಧರಿಸಬಾರ್ದು ಅಂದ್ರೆ ಮುಟ್ಟಾಗಿ 20ನೇ ದಿನದ ನಂತರದಿಂದ ನೀವು ಸೆಕ್ಸ್ ಮಾಡಿ ನೆಕ್ಸ್ಟ್ ಮುಟ್ಟು ಬರುವವರೆಗೆ ಸೆಕ್ಸ್ ಮಾಡೋದ್ರಿಂದ ಯಾವುದೇ ರೀತಿ ಗರ್ಭಧಾರಣೆಯ ಚಿಂತೆ ಇರೋದಿಲ್ಲ. ಐ ಹೋಪ್ ಇವತ್ತಿನ ಈ ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ಪ್ಲೀಸ್ ಆದಷ್ಟು ಜನಕ್ಕೆ ಶೇರ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು.